ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಮ್ಮ ಯಜಮಾನರು ತುಂಬ ದಿವಸದಿಂದ ಫೋನ್ ಬೇಕು ಅಂತ ಕೇಳ್ತಾಯಿದ್ರು. ಅವ್ರ ಫೋನ್ ಹಾಳಾಗಿತ್ತು. ಸೊ ಅದಕ್ಕೋಸ್ಕರ ಅವ್ರು ಬರೋ ಅಷ್ಟರಲ್ಲಿ ಒಂದು ಪ್ಲ್ಯಾನ್ ಮಾಡಿಬಿಟ್ಟು ಆ ಥರ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡು ಇವಾಗ ಅವ್ರು ಬಂದರು. ಸೊ ಅದಕ್ಕೆ ಇವಾಗ ಅವರಿಗೆ ಸರ್ಪ್ರೈಸ್ ಕೊಡ್ತಾರೆ. ಇವಾಗ ನಾನು ನಿನಗೆ ಫೋನ್ ಕೊಡ್ಸ್ತೀನಿ ಅನ್ಕೋ, ಆಯ್ತಾ? ನಾನು ಹೇಳಿದ ಕೆಲಸ ಇವಾಗ ಟೈಮ್ ಎಷ್ಟೇ? ಇವಾಗ ಟೈಮು 9:30. ಇನ್ನು ನಾಳೆ 8:45 ನಾನು ಹೇಳಿದ ಕೆಲಸ ಎಲ್ಲ ನೀನು ಮಾಡಿದ್ರೆ ನೋಡಪ್ಪ, ನಾಳೆ ನಿನಗೆ ನಾನು ಫೋನ್ ಕೊಡ್ಸ್ತೀನಿ. ನಾನು ಹೇಳಿದ ಕೆಲಸ ಎಲ್ಲ ಇವತ್ತು 8:45 ನಾಳೆ 8:45 ನಾನು ಹೇಳಿದ ಕೆಲಸ ಮಾಡ್ಬೇಕು. ಹೇಳೋ ಮನೇಲಿ ಇದ್ರೆ ತಾನೆ. ಅದೆಲ್ಲ ಇಲ್ಲ, ನನ್ನ ಕೆಲಸ ಮಾತ್ರ. ನಾ ಎಲ್ಲ ಮನೆ ಇದೇ ಮಾತು. ಓಕೆ, ನಿನ್ನ ಕೆಲಸ ಅಂದ್ರೆ ಏನು? ನಾನು ನನ್ನಿಂದ ಇರಬೇಕು. ನನ್ನ ಜಿಮ್ ಬ್ಯಾಗ್ ರೆಡಿ ಮಾಡಬೇಕು. ಅಲ್ಲ, ನಾ ಕೆಲಸಕ್ಕೆ ಹೋಗ್ತೇನೆ. ಫಸ್ಟ್ನೇದು ಇದು ಮಾಡಿದೆ. ನೆಕ್ಸ್ಟ್ ಆ ಬಟ್ಟೆ ಎತ್ಕೊಡು. ಯಾವ ಆ ಬಟ್ಟೆ ಎತ್ತಿ ನನಗೆ ಕೊಡಬೇಕು. ಎತ್ಕೊಡು. ನಾನು ಹೇಳಿ ನನಗೊಬ್ಬರು ಅಸಿಸ್ಟೆಂಟ್ ಇಟ್ಕೊಂಡು ನಾವೆಲ್ಲ ಮಾಡಲ್ಲ, ನಾವೇ ಕೊಡಬೇಕು. ಮಾಡ್ತೇ ಇಲ್ವಾ? ಬಟ್ ಫಸ್ಟ್ ಟಾಸ್ಕ್ ಸಿಂಪಲ್ ಟಾಸ್ಕ್ ಬಟ್ಟೆ ಇವಾಗ ನಿನಗೆ ನನ್ನ ಅಸಿಸ್ಟೆಂಟ್ ಆಗಿ ಇಟ್ಕೊಂತೀನಿ, ನಾನೊಂದು ಅಸಿಸ್ಟೆಂಟ್ ಇಟ್ಕೊ. ಆಯ್ತು, ಇಲ್ಲ ಹಂಗೆಲ್ಲ ನೀನೇ ಇವಾಗ ಫೋನ್ ನನಗೆ ಬೇಕಾ ನೀಗ್ ಬೇಕಾ? ಆ ಬಟ್ಟೆ ಎತ್ತಿ ಇವಾಗ ಕೊಟ್ಟು. ಏನ್ 24 hours ನೀನ್ ಇರ್ತೀಯ, ನಾಳೆ 8:00 ಕೆಲ್ಸಕ್ಕೆ ಹೋಗ್ತೀಯಲ್ಲ. ವಾಪಸ್ ಅಲ್ಲೇ ಏನು ಅಂತ. Wow. Thank you so much. ಹೇಳಿರಿ ಅಷ್ಟೇ ಕವರ್ನ. ತೆಗಿಯಪ್ಪು. ಹೆಲೋ ಮೋಟೋ. ಕೊಡು. ಆನ್ ಆಗೈತೆ. ಆನ್ ಆಗ್ಲಿರೋ ಫಸ್ಟ್. ಆನ್ ಆಗಿದೆ, ಅದನ್ನೆಲ್ಲ ನೋಡಿದೀನಿ. ತೋರ್ಸು. ಇವಾಗ ಕ್ಯಾಮ್ರಾ ನೋಡಿ. ಸರ್ಪ್ರೈಸ್ ಆಯ್ತಾ ನಿಮಗೆ? ಗೊತ್ತಿಲ್ವಾ ಅದನ್ನ ಹೇಳಿ ಫಸ್ಟ್. ಗೊತ್ತಿಲ್ಲ. ಪಾರ್ಥಿವ ನಾನು ಹೇಳಿಲ್ಲ, ಹೇಳಿದ್ನಾ? ಅವಣ್ಣಂಗೆ ಹೇಳಿಟ್ಟಿದ್ದು. ನಮ್ಮ ಯಜಮಾನ್ರಿಗೆ ಈ ಥರ ಸರ್ಪ್ರೈಸ್ ಕೊಟ್ಟು ನಮ್ಮ ನಾದಿನಿ ಏನೇನೋ ಹೇಳಿ ಆ ಬಟ್ಟೆ ಎತ್ತಕ್ಕೆ ಹೇಳಿದ್ರು. ಫಸ್ಟು ಎತ್ಕೊಟ್ಟಾಗ ಅವ್ರು ನೋಡೇ ಇಲ್ಲ ಅಲ್ಲಿ ಫೋನ್ ಇರೋದು, ಮತ್ತೆ ಆ ಬಟ್ಟೆ ಇಡು ಅಂತ ಹೇಳಿದಾಗ ನೋಡಿದ್ರು. ಸೊ ಅವ್ರಿಗೂ ತುಂಬ ಇಷ್ಟ ಆಯಿತು. ಅವ್ರನ್ನ ಕೇಳೇ ಇದನ್ನ ಆರ್ಡರ್ ಮಾಡಿದ್ದು ಆ್ಯಕ್ಚುಲಿ. ಆದರೆ ಅವ್ರಿಗೆ ಗೊತ್ತಿರಲಿಲ್ಲ ಇವತ್ತೇ ಬರುತ್ತೆ ಅಂತ, ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರಿಗೆ ನಾವು ಇನ್ನೂ 5 days ಆಗುತ್ತೆ ಬರೋದು ಅಂತ ಹೇಳಿದ್ದು. ಸುಮ್ಮನೆ ಹಾಗೆ ಹೇಳಿದ್ದು ಸರ್ಪ್ರೈಸ್ ಕೊಡೋಣ ಅಂತ. ಸೊ ಅವ್ರಿಗೂ ಕೂಡ ಖುಷಿ ಆಯಿತು, ಎಲ್ಲರಿಗೂ ಖುಷಿ ಆಯಿತು. ಇನ್ನು ಇದು ನೆಕ್ಸ್ಟ್ ಡೇ ನಮ್ಮ ಯಜಮಾನ್ರು ಅವ್ರ ಫ್ರೆಂಡ್ ಮಕ್ಕಳು ಬಂದಿದ್ದರು. ನೀವು ನೋಡಿರ್ತೀರ, ನನ್ನ ವ್ಲಾಗ್ಸಲ್ಲೆಲ್ಲ ಇರ್ತಾರೆ. ಇವರಿಗೆ ತುಂಬ ಇಷ್ಟ, ಸಂಡೇ ಆದರೆ ಬರ್ತೀನಿ ಅಂತ ಹೇಳ್ತಾರಂತೆ. ಅದಕ್ಕೆ ಇವತ್ತೂ ಕೂಡ ಕರ್ಕೊಂಡು ಬಂದಿದ್ದರು. ನಮಗೂ ಇವ್ರು ಬಂದರೆ ಒಂಥರ ಖುಷಿಯಾಗಿರುತ್ತೆ. ಸೊ ಕ್ಯೂಟಾಗಿ ಮಾತಾಡ್ತಾನೆ ಇವನು, ಮತ್ತು ತುಂಬ ಚೆನ್ನಾಗಿರುತ್ತೆ. ಇಬ್ಬರು ಇಷ್ಟ ನಮಗೆ. ಯಾವುದು ನಿಮ್ದು ಕ್ರಾಕ್ಸ್ ಬುಲ್ಲ ಮರಿ? ಆಯ್ ಹೇಳು. ಆಯನ್ನ ಆಯ್. ನೀನು ಆಯ್ ಮಾಡಮ್ಮ. ಹಾಯ್ ಆಯ್ ಅಜ್ಜಿನು. ಅಜ್ಜಿ 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 ಆಯ್ ಅಜ್ಜಿ.
ಅಷ್ಟೇ ಹಿಂಗೆ ಎಲ್ಲ ಮೀನು ಓಕೆನಾ? ಇದು ಮೀನವ್ವ ನಮ್ಮ ಬರೋದೇ ಇಲ್ಲಮ್ಮ. ಇದು ಮೀನು, ಇದು ಚಿಕನ್ನು, ಇದು ಚಿಕನ್, ಇದು ಮೀನು. ಇಲ್ಲಿ ಬಿರಿಯಾನಿಗೆ ಪ್ರಾಸೆಸ್ ಸ್ವಲ್ಪ ಸ್ಲೋ ಆಗಿ ಓಕೆನಾ? ಓಕೆನಾ? ಓಕೆ ಈರುಳ್ಳಿ ಕಟ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ. ತಗೋ, ಮೆತ್ತಗಾಕು. ಕಟ್ ಮಾಡೋಕ್ಕೊಬ್ರು ಹಾಕೋಕ್ಕೊಬ್ರು. ನೀನೇ ಕಟ್ ಮಾಡು. ಕಟ್ ಮಾಡ್ತೀಯಾ? ಕಟ್ ಮಾಡಿ ನೀನೇ. ನೋಡಿ ಎಷ್ಟು ಬ್ಯುಸಿ ಇದ್ದಾರೆ ಅಂದರೆ ಕಿಚನಲ್ಲಿ, ಅಷ್ಟು ಬ್ಯುಸಿ ಇದ್ದಾರೆ. ನಿದ್ದೆ ಬಂದ್ಬಿಟ್ಟಿದೆ ಒಬ್ರಿಗೆ, ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಅಷ್ಟು ಬ್ಯುಸಿ. ನಮ್ಮ ನಾದ್ನಿಗೆ ಹಿಂದಿನ ದಿನ ನೈಟ್ ಶಿಫ್ಟ್ ಇತ್ತು, ಸೊ ನಿದ್ದೆನೇ ಮಾಡಿರಲಿಲ್ಲ ಅವಳು. ಅದಕ್ಕೆ ಅವಳಿಗೆ ನಿದ್ದೆ ಬರ್ತಾ ಇತ್ತು. ಆದ್ರೂ ಕೂಡ ಮಕ್ಕಳು ಬಿರಿಯಾನಿ ಕೇಳಿದ್ರು ಅಂತ ಬಿರಿಯಾನಿ ಮಾಡ್ತಾ ಇದ್ದಾಳೆ. ಮಕ್ಕಳು ಪಾಪ ಕೇಳ್ತಾರಲ್ಲ ಯಾವಾಗ ಒಂದೊಂದ್ಸತಿ, ಅದಕ್ಕೆ ಅವಳು ಇವಾಗ ಬಿರಿಯಾನಿ ಮಾಡಿಕೊಟ್ಬಿಟ್ಟೆ ನಾನು ಹೋಗಿ ಮಲ್ಕೋತೀನಿ ಅಂತ ಹೇಳ್ಬಿಟ್ಟು ಇವಾಗ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊತಾ ಇದ್ಲು. ಅವಳು ಚೆನ್ನಾಗಿ ಮಾಡ್ತಾಳೆ ಬಿರಿಯಾನಿ, ಸೊ ಅವಳ ಕೈಲೇ ಬಿರಿಯಾನಿ ಮಾಡಿಸೋದು. ನೋಡಿ ನಮ್ಮನೆ ಕಿಚನ್ ನೋಡಿ, ಇವತ್ತಿನ ಸಂಡೇ ಸ್ಪೆಷಲ್ ನೋಡಿ. ಇಲ್ಲಿ ನೋಡಿ ದಮ್ ಬಿರಿಯಾನಿ ಮಾಡೋಕ್ಕೆ ನೀರು ಕಾಯ್ತಾ ಇದೆ. ಇಲ್ಲಿ ಕಬಾಬಿಗೆ ಕಲಸಿ ಇಟ್ಟಿದ್ದಾಳೆ. ಶೂ ಹಾಕ, ಕ್ಲೀನಾಗಿ ಹಾಕು. ಬತ್ತಾವಳೆ ಶೂ ಹಾಕತ್ತಾವಳೆ. ಹೋಗ ಹಂಗೆ, ಇಲ್ಲಿದ್ರೆ ಹಾಕೊಂಡು ಹೋಗು. ಹೋಗು, ಮೆತ್ತಿಗಿಳ್ದೋಗು. ಬಂದ್ಲು ನೋಡು. ಗಾಡೀಲಿ ಹೋಯ್ತಿಲ್ವಾ? ಈ ಕಡೆ ಬಾ ನೋಡೋಣ. ನಮ್ಮ ಮನೆ ಭಾನುವಾರ ಎಷ್ಟು ಚೆನ್ನಾಗಿದೆ ನೋಡಿ. ಭಾನುವಾರ ನಮ್ಮ ಮನೇನ ನೋಡ್ರಿ ನೋಡ್ರಿ ನೋಡು ನೋಡು ಹೆಂಗಿದೆ ನೋಡ್ರಿ ನಮ್ಮ ಮನೆ ಭಾನುವಾರ. ಬಿಜಿ ಶೆಡ್ಯೂಲ್ ಬರೀ ಕಿಚನಲ್ಲಿ ಇವತ್ತು ಭಾನುವಾರ. ಎಲ್ಲ ತೊಳೆಯೋ ಬಟ್ಟೆ ನೋಡಿ, ಹಾಲು, ರೇಷನ್. ಇನ್ನು ಆ ಕಡೆ ಬಿರಿಯಾನಿ ಆಗ್ತಾಯಿತ್ತು, ಸೊ ಫಿಶ್ಶು ಕೂಡ ತಂದಿದ್ರು ನಮ್ಮ ಯಜಮಾನ್ರು. ಅದಕ್ಕೆ ಇವಾಗ ಎಲ್ಲನೂ ಮಸಾಲೆ ಹಚ್ಚಿ ಇಡ್ತಾಯಿದ್ದೀನಿ. ಇದು 2ನೇ ಸತಿ ಅನಿಸುತ್ತೆ ನಾನು ಫಿಶ್ ಫ್ರೈ ಮಾಡ್ತಾ ಇರೋದು. ಫಸ್ಟ್ ಒಂದು ಸತಿ ಮಾಡಿದ್ದೆ, ಇವಾಗ 2ನೇ ಸತಿ ಕಲ್ತ್ಕೋತಾ ಇದ್ದೀನಿ. ಯಾಕಂದರೆ ನಮ್ಮ ಅತ್ತೆಗೆ ಎಲ್ಲರಿಗೂ ಇಷ್ಟ ಮನೆಯಲ್ಲಿ ಫಿಶ್ ಫ್ರೈ ಎಲ್ಲ, ಸೊ ಅದಕ್ಕೋಸ್ಕರ ಇವತ್ತು ತಂದಿದ್ರು. ಎಲ್ಲ ಹಚ್ಚಿಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ ತುಂಬ ಚೆನ್ನಾಗಿರುತ್ತಲ್ವ, ಹಿಡ್ಕೊಂಡಿರುತ್ತೆ ಅಂತ ಬೆಳಿಗ್ಗೆನೇ ಹಚ್ಚಿಡ್ತಾ ಇದ್ದೀನಿ ಸಾಯಂಕಾಲ ತಿನ್ನೋಕ್ಕೆ. ಕಬಾಬ್ ಮಾಡೋಕ್ಕೆ, ಈ ಥರ ಫ್ರೈ ಮಾಡೋಕ್ಕೆಲ್ಲ ಮುಂಚೆ ಕಲಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ತೊಗೊಂಬಂದ್ರಾ? ಯಾರು ಕೊಡಿಸಿದ್ರು? ಬರು ಮಾಮ ಕೊಡಿಸ್ತಾ? ಹಾಂ ಪಾಪ ಭಯ ಪಡ್ತಾವ್ ನೋಡಲ್ಲ ನೀನ್. ಬೈತೆ ತಿಂದ್ರೆ ಜೈ ತಗೊಂಡ್ರೆ ಆಂಟಿ ಬೈತದೆ. ಅಯ್ಯೋ ಬಾಲಿ ಯಾಕೆ ಅಲ್ಲ ರೋಡೆಲ್ಲ ಬರ್ತದೆ. ಆಂಟಿ ಬೈತದೆ, ನಾನು ಇಲ್ಲೇ ತಿನ್ಬಿಡ್ತೀನಿ, ಆಂಟಿ ಬೈತದೆ. ನಿಂತ್ಕೊ ಇಲ್ಲಿ. ಅದು ಯಾರು ಕೊಡಿಸಿದ್ರು? ಹೆಸ್ರೇನು? ಅಯ್ಯೋ ಆಂಟಿ ಏನು? ನಾನು ಇಲ್ಲೇ ತಿನ್ಬಿಡ್ತೀನಿ. ಅದೇನು? ಬೇಡ ನನಗೆ. ಇದೇನು? ಇನ್ನೊಂದೇನು?
ಆಂಟಿ ಬೈತದೆ. ತಿನ್ರಿ, ಬಿರಿಯಾನಿ ಆಗುತ್ತೆ, ಫಿಶ್ ಫ್ರೈ ಆಗುತ್ತೆ. ಕೆಳಗೆ ತಿಂತೀನಿ ನಾನು. ಚೆನ್ನಾಗಿ ಊಟ ಮಾಡಬೇಕು. ಇದು ತಿಂದ್ಬಿಟ್ಟು ಅದು ಊಟ ಮಾಡದೆ ಹೋದ್ರೆ ನಾನು ಕೇಳಿದ್ದೀನಿ, ಈ ಕಿಂಡ್ರಜ್ ಚುಪಾ ಚುಪ್ ತಿಂತಾನಂತೆ. ಊಟ ಆದ್ಮೇಲೆ ಕಿಂಡ್ರಜ್ ಡೈರಿ ಮಿಲ್ಕ್. ಮೀನು ಬಂತು, ಮೀನ್ ಫ್ರೈ. ಕುತ್ಕೊಂಡು. ಯಾಕೆ ಮೀನು ಫ್ರೈ ಬಂದಿಲ್ಲ? ನಿನಗೆ ಮೀನು ಇಷ್ಟನಾ, ಕಬಾಬ್ ಇಷ್ಟನಾ, ಚಿಕನ್ ಇಷ್ಟನಾ, ಬಿರಿಯಾನಿ ಇಷ್ಟನಾ? ಏನು? ಅವಳ ಹತ್ರ ಹೋಗಿ ಹೋಗೋಳಿಗೆ ಹೆಲ್ಪ್ ಮಾಡು. ಕೊಡ್ಬೇಕಾ? ತೆಕ್ಕೊಂತೀಯಾ? ಇಬ್ರು ಒಂದೊಂದು ತಗೊಂಡ್ರಾ? ಊಟ ಮಾಡಬೇಕು. ಬಿರಿಯಾನಿ, ಕಬಾಬು, ಫಿಶ್ಶು ಚೆನ್ನಾಗಿ ಊಟ ಮಾಡ್ಬೇಕಾಯ್ತಾ? ಈ ಊಟ ಮಾಡಿದ್ಮೇಲೆ ಗಡವಮ್ಮ ಬರುತ್ತಂತೆ, ಫೋನ್ ಮಾಡ್ಬೇಕಂತೆ, ಕರ್ಕೊಂಡು ಹೋಗುತ್ತಂತೆ. ಎಷ್ಟೊತ್ತಿಗೆ ಹೋಗ್ತೀರಾ? 6 o'clock ಅಂತೆ. ಮಾಮಂಗೆ ಹೇಳ್ರಿ 6 o'clock ಹೋಗ್ತೀವಿ ಅಂತ. ಗೌಡ ಮಾಮಂಗೆ ಹೇಳ್ರಿ 6 o'clock ಹೋಗ್ತೀವಿ. ನಾವು ಆಲ್ರೆಡಿ ಹೇಳಾಯ್ತು. ನಿಮ್ಮ ಡ್ಯಾಡಿ ಮಮ್ಮಿಗೆ? ನಮ್ಮ ಡ್ಯಾಡಿ ಮಮ್ಮಿಗೂ ಅಂದ್ವಿ. ಏನಂದ್ರು ಡ್ಯಾಡಿ ಮಮ್ಮಿ? ಡ್ಯಾಡಿ ಮಮ್ಮಿ ಸರಿ ಅಂತ ಅಂದ್ರು. ಓಕೆ, ಡನ್ ಅಲ್ಲ? ಆಯಿತು. ಬರೀ ತಿನ್ನೋದು ಓಕೆ, ತಿಂತೀಯ ಕಿಂದೋರು ಜೋಗ. ಅದ್ರಲ್ಲಿ ಏನು ಇರಲ್ಲ. ಹಚ್ಬೇಡ. ಏನ್ ಸಾರ್ ಬಸಿಡು. ಎಲ್ಲ ಹಚ್ಚಿಟ್ರೆ ನಾವು ಹಚ್ಚಿಟ್ರೆ ಅದು ಫ್ಲೇವರಿಸಮ್ ಆಯ್ತು. ಇದು ಸಾರಿಗೆ ಮೇಲೆ ತಲೆಗೆ ಎಲ್ಲ ಸಣ್ಣ ಸಣ್ಣ ಪೀಸ್ ಎಲ್ಲ ಎತ್ತಿಟ್ಕೊ. ನೀನ್ ಬೇಕಾದಾಗ ಒಂದ್ 4-5 ದಿವಸ ಒಂದು ವಾರ ಇಟ್ಕೊಳ್ತೀನಿ. ಸಾಕು ಬಿಡಪ್ಪ. ಆಯ್ತು, ಕೊಡು. ಬಾ ಕುತ್ಕೊಂಡು ಮಾತಾಡ್, ತಿನ್ಕೊಂಡು ಮಾತಾಡು. ಕುತ್ಕೊಂಡಿ ಏನ್ ಬೇಕದು? ಏನ್ ಡೈರಿ ಮಿಲ್ಕ್ ಇಸ್ಕೊಂಬಂದ್ರ? ಯಾರು ಕೇಳಿ ಡೈರಿ ಮಿಲ್ಕ್? ಚಿಯಾ ಗೊತ್ತು, ಹುಡುಗಿರೇ ಕೇಳ ಡೈರಿ ತಿಂತಿದ್ದೀನಿ. ಕಿಂಡ್ರಜ್ ಬಾಯಿ ಅದ್ರಲ್ಲಿ ನೋಡಿ ಎಷ್ಟೈತೆ ನೋಡ್ರಿ ಕಿಂಡರ್ಜಾಯ್ಗೆ. ಗಿಫ್ಟ್ ಏನ್ ಬಂದೈತೆ ನೋಡು. ಗಿಫ್ಟ್ ಏನ್ ಬಂದೈತೆ ನೋಡಪ್ಪ. ಅಷ್ಟೇ, ಅದು ಮುಗೀತು ಅದ್ರ ಕತೆ. 2 ಬಾಲ್ ತಿಂದ್ರೆ ಮುಗೀತು. ಅಷ್ಟೇ ಅಷ್ಟೇ. ನನ್ನ ಮನೆಯಲ್ಲೇ ಇದೆ ಬಂದಿದ್ದು. ನಮ್ಮ ಅಮ್ಮ ಕಿಂಡರ್ ಜಾಯ್ ಇಸ್ಕೊಂಡಿರುವಾಗ ಹೌದಾ? ಮತ್ತೆ ಇದೆ ಸಿಕ್ಕಿದೆ. ಏನದು? ಓ, ಈ ತರ ಬಂದಿರಲಿಲ್ಲ ಬೇರೆ. ನೀವೇ ತೋರ್ಸ. ಅವನು ಬೇರೆ ಏನೋ ಸಿಕ್ಕಿದೆ. ಎಲ್ಲ ತೋರ್ಸು. ಓಪನ್ ಮಾಡಿ ಕೇಳಿ ತೋರ್ಸು. ನಾನು ತೋರಿಸಿದ್ದೆ ಇಷ್ಟೇ ಐತೆ. ಇನ್ನೂ ಇದೆ ನೋಡು ಪೇಪರ್. ನೋಡು ನೋಡು, ಅಷ್ಟೇ ಅಷ್ಟೇ. ಸ್ಟಿಕ್ಕರ್ ಸಿಕ್ಕಿಲ್ಲ. ಇದೇನಿದೆ ಮತ್ತೆ? ಮೀನೈತೆ ನೋಡಿ. ನಾನು ಹೆಂಗ್ ತೆಗಿಲಿ? ಅವ್ನು ಡ್ಯಾನ್ಸ್ ಮಾಡ್ಕೊಂಬ. ಇಲ್ಲಿ ಮುಖದ ಹತ್ರ ಮಾಡ್ತಾರೆ, ಅಲ್ಲೋಗಿ ದೂರ ಹೋಗು, ದೂರ ಹೋಗು. ಮಾಡಿ. ಹಾಕ್ತೀನಿ ಕಬಾಬ್. ಹೆಂಗಿದೆ ಬಿರಿಯಾನಿ? ಊಟ ಮಾಡಿ ಹೇಳಿ. ತಗೋ ಮಸಾಲೆ ತಗೋ. ಇಲ್ಲಿ ತಟ್ಟೆ ಹಿಡಿ ಹತ್ರ ಎಲ್ಲ ಹಾಕ್ಲಿ. ಭಾಷಾಲು ಇನ್ನು ಬೇಕಾ? ಅಮ್ಮ ಶಿಯಾ, ಬಿರಿಯಾನಿ ಹೆಂಗೈತಿ? ಮಗು ತಿನ್ನಪ್ಪ. ತಿನ್ಬಿಟ್ಟು ಎಷ್ಟು ಚೆನ್ನಾಗೈತಾ ಏನು ಅಂತ ಹೇಳಿ. ಚೆನ್ನಾಗಿದೆಯಾ ಪಿಯಾ? ಅಣ್ಣ ಹೆಂಗೆ ಅಣ್ಣ? ಅಮ್ಮ ಶೈನು ಇಲ್ಲಿ ಕೊಟ್ಬಿಟ್ಟ. 100ಕ್ಕೆ 100 ಕೊಟ್ಬಿಟ್ಟ. ನಮ್ಮ ಪಾಪು 100ಕ್ಕೆ 100 ಕೊಟ್ಬಿಟ್ಟ. ನೀನು ಹೆಂಗ ಬರುತ್ತಾ? ಹೆಂಗೈತೆ? ಚೆನ್ನಾಯ್ತಾ ಮಮ್ಮು? ಶೈನು ಚೆನ್ನಾಗಿದೆಯಾ? ಹಾಂ ಹಾಂ.
ಖಾರ ಉಪ್ಪು ಹುಳಿ ಸೂಪರ್. ಫಿಶ್ ತಿಂತೀನಿ ರೀ, ಫಿಶ್ ಹೆಂಗಿದೆ ಟೇಸ್ಟ್ ನೋಡ್ತೀನಿ. ನಾನು ಕಬಾಬ್ ತಿನ್ನೋದಲ್ಲ ಅದಕ್ಕೆ. ನಿಜಮ್ಮ ಚೆನ್ನಾಗಿದೆ. ಫಿಶ್ ತಿಂದು ನೋಡಿ. ಎರಡು ಓಕೆ. ಈಗ ನಾನು ನೋಡ್ತೀನಿ. ಹಾಂ ತಡಿ, ಅವ್ನು ತಿಂದ್ಬಿಟ್ಟು ಹೇಳ್ತಾನಂತೆ. ಸೋನೆ ಹೆಂಗೈತಪ್ಪ? ಚೆನ್ನಾಯ್ತಾ? ಸೂಪರು. ಶಾಲುದು ವಿಡಿಯೋ ಅವರೇನು ಯೂಟ್ಯೂಬರು, ಅವ್ರದ್ದಿಲ್ಲ ಅಂದ್ರೆ ಅವ್ರ ಅವ್ರ ಕಬಾಬ್ ಎಲ್ಲಿ? ಕುಡಿ ಕಬಾಬ್ ಕೊಡಪ್ಪ. ಊಟಕ್ಕೆ ಬಿರಿಯಾನಿ, ಕಬಾಬು ಮತ್ತು ಫಿಶ್ ಫ್ರೈ ಇದಿಷ್ಟು ಮಧ್ಯಾಹ್ನ ಊಟಕ್ಕೆ ಮಾಡಿದ್ದು. ಇನ್ನು ಇವಾಗ ಮಕ್ಕಳು ಹೊರಡ್ತಾ ಇದ್ದಾರೆ. ಬಾಯ್. ನೋಡೋದು ಅವಳು ಸಾಕ್ಸ್ ಆಗ್ತಾ ಇಲ್ಲ, ಅದು ಶೂ ಆಗ್ತಾ ಇಲ್ಲ. ಇವ್ರು ಬಂದರೆ ಹೇಗೆ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಬೆಳಿಗ್ಗೆ ಬರ್ತಾರೆ, ಮಧ್ಯಾಹ್ನ ಇಲ್ಲಾಂದರೆ 3 o'clock 4 o'clock ಹಾಗೆ ಹೋಗ್ತಾರೆ. ಅಷ್ಟೊತ್ತು ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಬಂದು ಮಾತಾಡಿಸ್ತಾ ಇರ್ತಾರೆ, ಅದು ಇದು ಅಂತ ಹೇಳ್ತಾನೆ ಇರ್ತಾರೆ, ಇನ್ನು ಆ್ಯಕ್ಟಿವ್ ಆಗಿರ್ತಾರೆ. ಸೊ ಈ ಥರ ಇದ್ದರೆ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಇನ್ನು ಇವಾಗ ಊಟ ಮಾಡಿಕೊಂಡು ಮಧ್ಯಾಹ್ನ ಆಯಿತು ಅಂತ ಇವಾಗ ಹೊರಟರು ಅವರಿಬ್ರು. ಬಾಯ್ ಅಮ್ಮ. ಬಾಯ್ ಬಾಯ್ ಬಾಯ್. ಅವಾಗಾರ ಮಾಡ್ಬೇಡ. ಜೋಪಳಕ್ಕೆ ಮರ್ಚಿಟ್ಬಿಡೋದು. ಹೇಳಿ ಏಯ್ ಅಯ್ಯಪ್ಪ, ಇದೇನು ಇಷ್ಟು ದೊಡ್ಡದೈತೆ, ನೋಡಿ. ನೋಡಿ ಹೊಸ ಹೆಲ್ಮೆಟ್ ತೊಗೊಂಡು ಬಂದಿದ್ದಾಳೆ, ಚೆನ್ನಾಗೈತೆ. ಹಿಂಗೆ ಓಪನ್ ಒಳಗಡೆ ನೋಡು, ಫುಲ್ಲು ಫಿನಿಶ್. ಹಾಂ ಚೆನ್ನಾಗಿದೆ. ಆಮೇಲೆ ಹಾಂ ರಿಮೂವೇಬಲ್, ವಾಶ್ ಮಾಡ್ಬೋದು, ರಿಮೂವ್ ಮಾಡ್ಬೋದಾ? ಹಂಗೆ ಹಾಕ್ಬೋದು ಅಷ್ಟೇ. ಚೆನ್ನಾಗಿದೆ. ಚೆನ್ನಾಯ್ತಾ? ಚೆನ್ನಾಗಿದೆ. ಅಣ್ಣಂದು ಅಣ್ಣ ಕೊಡ್ಸಿದ್ದು ನಮ್ಮನ್ನ ಫಸ್ಟ್ ಟೈಮ್. 25 ವರ್ಷಕ್ಕೆ ನನ್ಗೇನೋ ಕೊಡ್ಸಿದ್ದಾನೆ ಅಂದ್ರೆ ಅದಿದೆ. ಯೂಶುವಲಿ ಕಂಜೂಸ್ ಅವನು. ಅದೇ ನನ್ನ ಸಂಬಳ ಬಂತಾ ಇದ್ರೆ ಕಾಯ್ತಾ ಇರ್ತಾನೆ, ಅವ್ನು ಕೊಡ್ಸಲ್ಲ. ಅವ್ನ ಹೆಲ್ಮೆಟ್ ಇವಾಗ ಅವ್ನು ತೋರಿಸ್ತಾನೆ. ತೋರ್ಸೋಣ. ಇದೇನಿದು ಲೈಟ್ ಬರ್ತಿದೆ, ಅಲ್ಲಿಂದ ಲೈಟ್ ಕಾಣಿಸ್ತಾ ಇದೆ, ನಿಜ ಕಾಣಿಸ್ತಾ ಇದೆ. 3D ಮೊಬೈಲ್ ಶೈನು ನೋಡಿ. ಟಾರ್ಚ್ ಆನ್ ಮಾಡಿದ್ಯಾ? ಟಾರ್ಚ್ ಆನ್ ಮಾಡಿದ್ರೆ ಬಾಯ್ ಕಡೆ ಇವಾಗಿದ್ದು ಲೈಟ್ ಕೊಡ್ತು ನೋಡಲ್ವಾ? ಹಾಂ ಚೆನ್ನಾಗಿದೆ. ಚೆನ್ನಾಯ್ತಾ? ಚೆನ್ನಾಯ್ತಾ? ಚೆನ್ನಾಗಿದೆ. ಅಯ್ಯೋ ಜಾಸ್ತಿ ಅದು ತೆಗಿ ಫಸ್ಟ್. ಮೂತಿಗೆ ಬಿಟ್ಬಿಟ್ರೆ ನಿಂಗೆ ಇಲ್ಲ ಬಿಡಲ್ಲ, ಮಿತ್ತಿವೆ. ಮಳೆಗಾಲ ಅಂತ ಛತ್ರಿ ತಗೊಂಡು ಬಂದಿದ್ದಾರೆ. ಮಳೆ ಬರ್ತದೆ, ಚೆನ್ನಾಗಿದೆ, ದೊಡ್ಡದಾಗೈತೆ. ಎಂತ ಬಿರುಗಾಳಿ ಬಂದ್ರೆ ಅಲ್ಲಾಡಲ್ಲ ಛತ್ರಿ. ಇನ್ನೊಂದು ಚಿಕ್ಕ ತಗೋಬೇಕಿತ್ತು. ವೇಟ್ ಹೆಂಗೈತೆ ಗೊತ್ತಾ? ಗ್ರಿಪ್ಪರ್ ನೋಡಿದ್ ಹೆಂಗೈತೆ. ಅದೇ ಛತ್ರಿಗೆ 800 ರೂಪಾಯಿ. ಹೌದಾ? ತಮಾಷೆ ಕಡೆ ನಮ್ಮ ಕಾಸ್ಟ್ ಎಲ್ಲ ಆಯ್ತು ಬಿಡು, ಅದನ್ನ ಇಡು. ಇದು ಏನದು? ಇದು ನಮ್ಮ ಬ್ಯಾಗಿಗೆ ಎಲ್ಲ ಟೀ ಶರ್ಟ್ ಜರ್ಕಿನ್. ಶರ್ಟಾ? ಇದು ಫುಲ್ಲು ರೇನ್ ಜಾಕೆಟ್, ರೇನ್ ಕೋಟ್. ರೇನ್ ಜಾಕೆಟ್.
ಅದು ಪ್ಯಾಂಟು. ಎರಡು ಸಪ್ರೇಟಾಗಿ ಕೊಟ್ಟವ್ರ? ನಾವೇ ಸಪ್ರೇಟ್ ತಗೊಂಡ್ವಿ. ಲೈಟ್ ಆಗ್ಬಿಟ್ರೆ ಈ ಜೋಗಳಿಗೆ ಮರ್ಚಿಟ್ಬಿಡೋದು. ಓ ಓ ಹಂಗೆ. ಮರ್ಚಿಟ್ಬಿಡೋದು ಈ ಜೋಬು. ಓ ಅದು ಅಷ್ಟೇ. ಅದು ಅಷ್ಟೇ. ಹೌದಾ? ಮರ್ಚಿ ಹಂಗೆ ನಾನು ಬ್ಯಾಗ್ ಕೊಟ್ಟಿದ್ದಾರೇನೋ ಅನ್ಕೊಂಡೆ. ಜೋಬ್ನೇ ಬ್ಯಾಗ್ ತರ ಮಾಡಿರೋದು. ಓ ಪ್ಯಾಂಟು. ಪ್ಯಾಂಟ್ ಇದು. ಈಗ ಮರ್ಚಿ ತೋರ್ಸ್ಲಾ? ತೋರಿಸಿ ಮರ್ಚನ ಮರ್ಚಿ. ಇದು ಜೋಬು. ಓಕೆನಾ? ಜೋಬು. ಅದನ್ನೇ ಉಲ್ಟಾ ಮಾಡ್ಬಿಟ್ಟು ಓ ಹಂಗೆ ತುರುಕ್ಬಿಡೋದು. ನಿಧಾನ ನಿಧಾನ. ಇಲ್ಲ ಅವ್ರನ್ನ ಫಾಸ್ಟ್ ಆಗಿ ಮಾಡ್ತಿದ್ರೆ ಕೇಳ್ಕೊಂಡಿದ್ದೀರ. ಅಷ್ಟೇ ಬಿಡಿದು ಕಾಡಿ. ಕಾರ್ಡ್ ಅಷ್ಟೇ. ಅದು ನೀಟಾಗಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಅವ್ರು ಚೆನ್ನಾಗಿ ಫನ್ನಿಯಾಗಿ ಹಾಕಿದ್ರೆ ಓಕೆ. ಆಯ್ತು. ಎಲ್ಲಿ ಉಲ್ಟಾ ಬರ್ತದ? ಆಯ್ತು ಬಿಡು. ಬಿಡು ಸಾಕು ಹೋಗ್ಲಿ. ಅಯ್ಯೋ ಅಯ್ಯೋ ಅಷ್ಟೇ. ಚೆನ್ನಾಗಿದೆ. ಇದು ಶರ್ಟ್ ತೋರಿಸ್ಬೇಕಾ? ಶರ್ಟ್ ಬೇಡ ಬಿಡಿ ಸಾಕು. ಶರ್ಟ್ ತೋರಿಸ್ಲಾ? ಏನದು ಜಲ ಜಲ ಅಂತೈತೆ ಎಲ್ಲಿ? ಆಂಟಿನಾ? ಬಿಡು ಅದು ಗೊತ್ತಾಯ್ತಲ್ಲ. ಅಷ್ಟೇ. ನೆಕ್ಸ್ಟ್ ಏನು ಬ್ಯಾಗ್ ಐತೆ ಅಷ್ಟೇ. ಇನ್ನೇನಾಯ್ತು? ಏನದು ಬ್ಯಾಗು? ಬ್ಯಾಗಿಗೆ ಹಾಕಕ್ಕೆ ಓ ಬ್ಯಾಗ್ ಹಾಕಕ್ಕೂ ತಗೊಂಡ್ರ ಸಪ್ರೇಟು? ಕೊಡ್ತಿದ್ಯಾ? ಎಷ್ಟಾಯ್ತು ಬ್ಯಾಗ್ ಹಾಕಕ್ಕೆ? ಅದು ಸಪ್ರೇಟ್ ಇದು ಸಪ್ರೇಟಾ? ಓ ಇದು ಓಪನ್. ಇದು ಓಪನ್. ಚಿಕ್ಕದು. ಇಷ್ಟು ಚಿಕ್ಕದು ಸಾಕ ಬ್ಯಾಗಿಗೆ? ಎಕ್ಸ್ಪ್ಯಾಂಡ್ ಆಗುತ್ತಾ ಬ್ಯಾಗಿಗೆ? ತಗೊಂಡ ನಂಗೆ ಗೊತ್ತಿಲ್ಲ. ನೋಡಿ ಹಾಕಿ ನಿಮ್ಮ ಬ್ಯಾಗಿಗೆ. ಯಾಕೆ ಹಾಕಲ್ಲ? ನಿಮ್ಮ ಅಣ್ಣ ಕೊಡಿ ನಿಮ್ಗೆ ಯಾಕೆ ಮೊಬೈಲ್ ನೋಡೋಣ. ನಾನ್ಸೆನ್ಸ್. ನಂದು ಎತ್ತು ಬಿಸಾಕೋರೇನು? ಬಿಸಾಕೋನಲ್ಲಿ ಇದ್ರಲ್ಲಿ ನೋಡ್ರಿ ಗಲೀಸು. ಕೆಳಗಡೆಯಿಂದ ಹಾಕಪ್ಪ. ಕೆಳಗಡೆಯಿಂದ ಹಾಕು. ಗಿಳಿ ಮೇಲ್ ಗಿಳಿ. ಇದಕ್ಕೆ ರೆಡಿ ಹಾಕ. ಅದಕ್ಕೆ ಬರಲ್ಲ. ಹಿಂದೆ ನ್ಯಾತ್ ಹಾಕೊಳ್ಳಲ್ವಾ ಬ್ಯಾಗ್ನ? ನಿನ್ ಬೇಕಾದ್ರೆ ಹಂಗಾರ ಹಿಡ್ಕೋಬೋದು, ಇಲ್ಲ ನ್ಯಾತ್ ಹಾಕೋಬೋದು. ನೀನು ನ್ಯಾತ್ ಹಾಕತ್ಯಾ? ಇದಿಲ್ಲ ಇದೆಯಾ? ಇವ್ಳಿಗೆ ವಿಡಿಯೋ ತೋರಿಸು. ಇದು ನಿಮಿಷ. ಅಷ್ಟೇ ಒಂದು ಕಾಕ್ಬಿಟ್ಟು ಲಾಕ್ ಮಾಡೋದು ಅಷ್ಟೇ. ಒಂದು ಕಾಕ್ಬಿಟ್ಟು ಇಲ್ಲ ಇದಕ್ಕೆ ಹಾಕ್ಬಿಟ್ಟು ಇಲ್ಲ ಇದಕ್ಕೆ ಹಾಕ್ಬಿಟ್ಟು ಲಾಕ್ ಮಾಡೋದು. ತೋರಿಸಿ ಇವಾಗ ಸಾಕು. ಅದನ್ನ ಆಮೇಲೆ ಲಾಕ್ ಮಾಡುವಂತೆ. ಇದು ಒಂದು ನಿಮಿಷ ಲಾಕ್ ಮಾಡ್ಬಿಟ್ಟು ತೋರಿಸ್ತೀನಿ. ಇದೊಂದು ಪಕ್ಕನೇ ಇಲ್ಲ. ಕೊಡಿಲಿ. ಎತ್ಕೊ ಬರೋಣ ಇಲ್ಲಿ. ಆಯ್ತು. ಹಿಂಗಾಯ್ತಾ? ಪಕ್ಕ ಆಯ್ತಾ? ಅಷ್ಟೇ. ಹಿಂಗ ಹಾಕೊಳ್ಳೋದು. ಅದ್ರ ಮೇಲೆ ರೈನ್ ಕೋಟ್ ಹಾಕೊಳ್ಳೋದು. ಏನಕ್ಕೆ? ನೆನೆಯಲ್ಲ. ಇದಷ್ಟೇ ನೆನೆಯೋದು. ಅಷ್ಟೇ ನೆನೆಯಲ್ಲ. ಬೀಳಲ್ಲ. ನೀರು ಹೋಗಲ್ಲ ಒಳಕ್ಕೆ. ಮೇನ್ ಜಿಪ್ ಕವರ್ ಆಗುತ್ತಲ್ಲ ಪೂರ್ತಿ. ನೀರಲ್ಲಿಂದ ಹೋಯ್ತಾ ನಿಂಗೆ ಒಳಕ್ಕೆ? ಕವರ್ ಇದೆ. ಚೆನ್ನಾಯ್ತಾ? ಇವಾಗ ಹೋದ್ರು ನೋಡ್ಕೊಳಕ್ಕೆ. ನೀವು ನನ್ನ ಪರಿಸ್ಥಿತಿ ಏನಾಯ್ತು? ಹೋಗಿ ಹತ್ತೋಣ ಇತ್ತೋಣ. ಟ್ರಯಲ್ ರೂಮಲ್ಲಿ ಟ್ರಯಲ್ ರೂಮಲ್ಲಿ 3 ಸೈಜ್ ಟ್ರಯಲ್ ಮಾಡೋಣ. ಎಲ್ಲಿ ತಗೊಳೋದ ಎಮ್ ತಗೊಳೋದ ಆಗಿಲ್ಲ. ಮತ್ತೆ ಹೋಗ್ಬಿಟ್ಟು ಎಷ್ಟು ತಗೊಂಡ್ ಬಂದೆ. ಅಯ್ಯೋ ಎಲ್ಲೂ ಎಮ್ ತಗೊಂಡೋಗಿದ್ದೀನಿ. ಆಗಿಲ್ಲ. ದೊಡ್ಡ ಆಮೇಲೆ ಸ್ಟೈಲು ಇಲ್ಲಿ ಹಿಂಗ್ ಬರ್ತಾ ಇಲ್ಲ, ಇಲ್ಲಿ ಹಿಂಗ್ ಬರ್ತಾ ಇಲ್ಲ. ಯಾರಾದ್ರೂ ಬರೀ ರೇನ್ ಕೋಟ್ ತಗೊಳಕ್ 1.5 hour ಮಾಡ್ತಾರೆ. ಇವ್ನು ಮಾಡಿದಾನೆ. ಅಲ್ಲಿ ಕಲೆಕ್ಷನ್ಸ್ ಇರ್ಲಿಲ್ಲ ಆದ್ರೂ 1.5 hour. ಎಲ್ಲೋಗಿದ್ರಿ ತರಕ್ಕೆ? ಡೆಕೆತ್ಲಾನ್ಗೆನೆ. ಅಲ್ಲೇ ಹೆಲ್ಮೆಟ್ ಎಲ್ಲ ತಗೊಂಡಿದ್ದ? ಇಲ್ಲ, ಹೆಲ್ಮೆಟ್ ಹಂಗಿಲ್ ತಗೊಂಡಿದ್ದು.
ಇದು ಕ್ವಾಲಿಟಿ ಒಳ್ಳೇದು. ವಾಟರ್ ಪ್ರೂಫ್ ಕ್ವಾಲಿಟಿ. ನೀರು ಹೋಗ್ಬಾರ್ದು ಅಷ್ಟೇ ನಮ್ಗೆ ಒಳಗಡೆ. ಹೌದು. ಓಕೆ ಮಾಡೋದಕ್ಕೆ ಇಲ್ಲಿ ಗಂಟೆ ಹೆಲ್ಮೆಟ್ ಬರುತ್ತೆ ಎಲ್ಲ ಬರುತ್ತೆ. ತಲೆಗೆ ಹಾಕೋದನ್ನ ಪ್ಯಾಂಟ್ ಹಾಕು. ಓ ಜಿಪ್ಪಾ ತೋರಿಸಿ. ಹಾಂ, ಕಾಲಿಗೆ ಓ ಇದಾಗುತ್ತೆ ಅಂತ ಪ್ಯಾಂಟ್ ಹಾಕೋತಿರಲ್ಲಣ್ಣ. ಹಾಂ, ಅದಕ್ಕೆ ಅದಕ್ಕೆ ಅದು ಕೊಟ್ಟಿರೋದು. ಪ್ಯಾಂಟ್ ಹೋಗುತ್ತೆ ಅದು. ಪ್ಯಾಂಟ್ ತೆಗಿಬೇಕಾದ್ರೆ ನಿನ್ಗೆ ಅಂತ ಕೊಟ್ಟಿರೋದು. ಶೂ ಪ್ಯಾಂಟ್ ಮೇಲೆ ಹಾಕ ಕರೆಕ್ಟಾಗಿ ಕೂರುತ್ತದೆ. ನೆನ್ನೆಲ್ಲ ಚೂರು ನೀರು ಆಯ್ತು, ಹಾಕೋ ಹೆಲ್ಮೆಟ್ ಹಾಕೋ. ಮಳೆಗಾಲದ ನಿಂಗೆ ಪ್ಯಾಕ್ ಆಗಿ ಬಂದ್ಬಿಡ. ಅದು ಅಡ್ವರ್ಟೈಸ್ಮೆಂಟ್ ನಾನೇ ನಿಂತ್ಕೊಬಿಡ್ಬೋದೇನೋ. ಹೆಲ್ಮೆಟ್ ರೈನ್ ಕೋಟ್ ಹಾಕೊಂಡ್ಬಿಟ್ಟು ಪೋಸ್ಟರ್ ಅನ್ಸುತ್ತೆ. ಓಕೆ ಆಯ್ತು. ಓ ಟಾಟಾ ಬೈ ಬೈ. ಹಿಂದ್ಗಡೆ ಹಿಂಗ್ ತಿರ್ಗು. ನೆನ್ನೆ ಅಲ್ಲ ಇವಾಗ ಬ್ಯಾಗ್ ಏನು. ಕಂಪ್ಲೀಟ್ ಸೆಟ್ ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಎಂತ ಬರ್ತಾ ಇರೋದೇ ಆ ಕೆಲ್ಸ ಎಲ್ಲ ತೋಡಿ. ಆ ಮಳೆಯಲ್ಲಿ ಸಾಯಂಕಾಲ ಟೈಮು 3 ಅವರ್ 4 ಅವರ್ ನಿಂತ್ಕೊಂಡು ಅಯ್ಯೋ ಇನ್ನ ಬರ್ಲಿಲ್ಲ ಮಕ್ಳು, ಇನ್ನ ಬರ್ಲಿಲ್ಲಲ್ಲಪ್ಪ ದೇವ್ರೆ ಅಂತ ಕೊರ್ಗೋ ಬದಲು ಕಷ್ಟಪಟ್ಟು ಹಿಂಗ್ ತಗೊಂಡ್ಬಿಟ್ರೆ ಬೇಗ ಮನೆ ಸೇರ್ಕೊಂಡ್ಬಿಡ್ಬೇಕು. ಹಿಂಗ್ ತಗೊಂಡ್ರೆ ಸಂತೋಷ. ನಮ್ಮ ಮಕ್ಳು ಸೇಫ್ಟಿ ಆಗಿರ್ತದೆ, ಡಾಕ್ಯುಮೆಂಟ್ ಸೇಫ್ಟಿ ಆಗಿರ್ತದೆ. ಶೂ ಒಂದು ನೆನೆದ್ರೆ ನೆನೆಯುತ್ತೆ ಅಷ್ಟೇ. ಶೂ ಎಷ್ಟು ದಿವಸದಿಂದ ಹೇಳಿ ನನ್ಗೂ ತಲೆ ತಿಂದು ಮಳೆ ಬರುವಾಗೆಲ್ಲ ರೈನ್ ಕೋಟ್ ತಗೋಬರತ್ತ. ತಿರ್ಗು. ಓಕೆ ಓಕೆ, ಇಷ್ಟು ವರ್ಷಕ್ಕೆ ಇವತ್ತು ಸಾಹಸ ಮಾಡಿ ತಗೊಂಬಂದ್ಬಿಟ್ಟೆ ನೋಡು. ಆಯ್ತು ಬಿಡಮ್ಮ, ಆಫ್ ಮಾಡಾಯ್ತು. ಆಯ್ತು ನೋಡು ಹೊಂಟಾದ್ರು ಎಡಿ ಅಂದ್ಬಿಟ್ಟು ಮಾತ್ರ ಶೆಕೆ ಹೆಂಗ. ಇನ್ನು ಅವಾಗವಾಗ ಮಳೆ ಬರ್ತಾ ಇರುತ್ತಲ್ಲ, ಸಡನ್ನಾಗಿ ಯಾವಾಗ ಮಳೆ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ರೈನ್ ಕೋಟ್ ಇರಲಿಲ್ಲ ಅಂತ ರೈನ್ ಕೋಟ್ ತೊಗೊಳಕ್ಕೆ ಹೋಗಿದ್ರು. ನಮ್ಮ ಮೈದ್ನಂಗೆ ರೈನ್ ಕೋಟು ಮತ್ತು ಹೆಲ್ಮೆಟ್ಟು ಮತ್ತು ನಮ್ಮ ನಾದ್ನಿಗೆ ಕೂಡ ಹೆಲ್ಮೆಟ್ಟು ಇಷ್ಟನ್ನು ಕೂಡ ತೊಗೊಂಡು ಬಂದರು. ಇನ್ನು ನಾನು ಮ್ಯಾಂಗೋಸ್ ತುಂಬ ಇತ್ತು ಮನೇಲಿ ಅಂದ್ಬಿಟ್ಟು ಮ್ಯಾಂಗೋ ಪುಡ್ಡಿಂಗ್ ಕೂಡ ಮಾಡಿದ್ದೆ. ಸೊ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಶಾರ್ಟ್ಸಲ್ಲಿ ಫುಲ್ ಅಪ್ಲೋಡ್ ಮಾಡಿದೆ, ಇದರಲ್ಲಿ ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಇದಾಗಿತ್ತು ಈ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ